ನಮಸ್ಕಾರ ರೀ. ದೇಶಾದ್ಯಂತ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗತ್ತವ್ರಿ. ಒಂದೊಂದೇ ಬೆಳಕಿಗೆ ಬರಕತ್ತಾವ. ಅದೇ ರೀತಿ ಬೆಳಗಾವ್ ಒಳಗ ಒಂದು ಸ್ಫೋಟಕ ಮಾಹಿತಿ ಹೊರಗೆ ಬಿದ್ದೈತೆ ನೋಡ್ರಿ. ಅದೇನಪ್ಪ ಅಂತಂದ್ರೆ 2023-24ನೇ ಸಾಲಿನ ಬರೀ ಒಂದೇ ಒಂದು ವರ್ಷದೊಳಗ 90 ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ಯಾವ. ಈ ಒಂದು ಸ್ಫೋಟಕ ಮಾಹಿತಿ ಹೊರಗೆ ಬಿದ್ದಿದ್ದು ಯಾವಾಗ ಗೊತ್ತೇನ್ರಿ? ನಿನ್ನೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ರಾಜಲಕ್ಷ್ಮಿ ಅವರು ಬೆಳಗಾವಿಗೆ ವಿಸಿಟ್ಗೆ ಅಂತ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಜಿಲ್ಲಾಡಳಿತದ ಜೊತೆ ಒಂದು ಮೀಟಿಂಗ್ ಮಾಡಿದ್ರಿ. ಆ ಒಂದು ಮೀಟಿಂಗ್ ಒಳಗ ಈ ಸ್ಫೋಟಕ ಮಾಹಿತಿ ಹೊರಗೆ ಬಿದ್ದೈತ್ರಿ. ಈ ಒಂದು ವರದಿ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನ ನಮ್ಮ ಹೊಸದಿಗಂತ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥ ವಿಠಲ್ ದಾಸ್ ಕಾಮತ್ ಅವರು ವಿವರಣೆಯನ್ನ ಕೊಡ್ತಾರ, ಕೇಳ್ರಿ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಸ್ಫೋಟಕ ಮಾಹಿತಿಯನ್ನು ಬೆಳಗಾವಿಯಲ್ಲಿ ಹೊರಹಾಕಿದ್ದಾರೆ. 2 ದಿನದ ಪ್ರವಾಸದಲ್ಲಿರುವಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಿನ್ನೆ ಮಾಧ್ಯಮದವರ ಜೊತೆ ಮಾತಾಡ್ತಾ ಇಡೀ ಬೆಳಗಾವಿಯಲ್ಲಿ 2023 ಮತ್ತು 24ನೇ ಇಸ್ವಿಯಲ್ಲಿ 90 ಅತ್ಯಾಚಾರದ ಪ್ರಕರಣಗಳು ದಾಖಲಾಗಿವೆ ಎನ್ನುವಂತ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇದು ಅತ್ಯಂತ ಆತಂಕಕಾರಿ ಮಾಹಿತಿ. ಇದಾದ ಬೆನ್ನಿಗೆ ಇಂದು ಬುಧವಾರ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ಜೊತೆ ಅವರು ಒಂದು ಸಭೆಯನ್ನು ಸಹ ಮಾಡಿದ್ದಾರೆ. ಈ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿ ಒಂದು ಡಾಟಾವನ್ನು ಅವರು ಹೊರಹಾಕಿದರು. ಆ ಡಾಟಾವನ್ನು ನೋಡಿದ್ರೆ ನಿಜಕ್ಕೂ ಆತಂಕಕಾರಿ ಅಂಶಗಳು ನಮ್ಗೆ ಕಂಡು ಬರ್ತಾ ಇವೆ. 1 ವರ್ಷದ ಅವಧಿಯಲ್ಲಿ ಅಧಿಕೃತವಾಗಿ ದಾಖಲಾಗಿರುವ ಅತ್ಯಾಚಾರ, ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಪ್ರಕರಣಗಳು 90. ಮತ್ತು ಆ ಮೇಡಮ್ ಹೇಳುವ ಪ್ರಕಾರ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳುವ ಪ್ರಕಾರ ಇದು ಕೇವಲ ದಾಖಲಾಗಿರುವ ಪ್ರಕರಣಗಳು. ದಾಖಲಾಗದೇ ಇರುವಂತ ಪ್ರಕರಣಗಳು ಇನ್ನೂ ಜಾಸ್ತಿ ಇವೆ ಎನ್ನುವಂತ ಒಂದು ಸ್ಫೋಟಕ ಮಾಹಿತಿಯನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈಗಾಗಲೇ ಅವರು ಸಭೆಯಲ್ಲಿ ಅಧಿಕಾರಿಗಳವರಿಗೆ ಕೊಟ್ಟಂತ ಮಾಹಿತಿ ಪ್ರಕಾರ 2023 ಮತ್ತು 24ನೇ ಇಸವಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರುವಂತ ಪೋಕ್ಸೋ ಪ್ರಕರಣಗಳು 30, ಬಾಲ್ಯ ವಿವಾಹಗಳು 14, ಜೊತೆಗೆ ನಿರ್ಭಯ ಪ್ರಕರಣಗಳು 13, ಒಟ್ಟಾರೆ 59 ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ಅಥವಾ ನಿರ್ಭಯ ಕೇಂದ್ರದಲ್ಲಿ ದಾಖಲಾಗಿವೆ. ಜೊತೆಗೆ ಪೊಲೀಸ್ ಠಾಣೆಯ ತನಕ ಮತ್ತು ನಿರ್ಭಯ ಕೇಂದ್ರದ ತನಕ ಬಂದು ದಾಖಲಾಗದೆ ಹೋಗಿರುವಂತಹ ಪ್ರಕರಣಗಳ ಸಂಖ್ಯೆ 31 ಇದೆ. ಒಟ್ಟಾರೆ 90 ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ಈ ಅತ್ಯಾಚಾರದ ಹಿನ್ನೆಲೆಯಲ್ಲಿ ದಾಖಲಾಗಿರುವೆ. ಅತ್ಯಾಚಾರ ಆಗಿರುವಂಥ ಕೇಸಸ್ಸು 2023-24, 23-24 90 ಬೆಳಗಾಂ ಜಿಲ್ಲೆಯ 90 ಜನ ಬಡಿ ಇಲ್ಲಿ ಬಂದಿರೋದು, ಅವ್ರಿಗೆ ಗಮನಕ್ಕೆ ಬಂದಿರೋದು. ಅಂದ್ರೆ ಇದು ಸಣ್ಣ ಅಂಕಿ ಅಲ್ಲ. ಮಹಿಳಾ ಆಯೋಗದ ಯಾವ ರಾಜ್ಯ ಸರ್ಕಾರ ಅಪಾಯಿಂಟ್ ಮಾಡಿರ್ತಾರೋ ಆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ನೇಮಕಾತಿಗೊಂಡಿರುವಂತ ಮಹಿಳಾ ಆಯೋಗದ ಅಧ್ಯಕ್ಷರೇ ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆಯೇ ಈ ದೊಡ್ಡ ಪ್ರಮಾಣದಲ್ಲಿ ಅತ್ಯಾಚಾರಗಳು, ಈ ಪ್ರಮಾಣದಲ್ಲಿ ದೌರ್ಜನ್ಯಗಳು ನಡೀತಾ ಇವೆ ಅನ್ನುವಂತ ಮಾತನ್ನು ಹೇಳುವಂತದ್ದನ್ನು ಕೇಳಿದ್ರೆ ಈ ಬಗ್ಗೆ ಸೂಕ್ಷ್ಮವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂತ ಸ್ಥಿತಿ ಇದೆ. ಇವತ್ತು ಮೀಟಿಂಗ್ ನಲ್ಲೂ ಸಹ ಬುಧವಾರ ಏನು ಜಿಲ್ಲಾಡಳಿತ ಜೊತೆಗೆ ಮತ್ತು SP ಮತ್ತಿತರ ಅಧಿಕಾರಿಗಳ ಜೊತೆ ಸಭೆಯನ್ನು ಸೇರಿದ ಸಂದರ್ಭದಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಡೀ ಜಿಲ್ಲೆಯ ಬೇರೆ ಬೇರೆ ಕಡೆ ಯಾವ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಆಗ್ತದೆ, ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ಅಥವಾ ಅತ್ಯಾಚಾರ ನಡೀತಾ ಇದೆ, ಕಾಲೇಜು ಮತ್ತು ಶಿಕ್ಷಣ ಕ್ಯಾಂಪಸ್ಗಳಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂತ ವಿಶ್ಲೇಷಣೆಗಳನ್ನು ನಡೆಸಿದ್ದಾರೆ. 30 ಪೋಕ್ಸೋ ಪ್ರಕರಣಗಳ ಹಿನ್ನೆಲೆಯಲ್ಲಿ ಸಹ ನಡೆದಿದೆ. ಆ 30 ಪ್ರಕರಣಗಳಲ್ಲಿ ತುಂಬಾ ಹೆಚ್ಚಿನವು ಮನೆಯ ಸಂಬಂಧಿಗಳ ನಡುವೆ ಆಗಿರುವಂತ ಘಟನೆಗಳು. ಪುಟ್ಟ ಮಕ್ಕಳ ಮೇಲೆ ಅವರ ಸಂಬಂಧಿಗಳಿಂದಲೇ ಆಗಿರುವಂತ ದೌರ್ಜನ್ಯಗಳನ್ನು ಗಮನಿಸಿದ್ರೆ ಸಮಾಜ ಯಾವ ದಿಕ್ಕಿಗೆ ಸಾಗ್ತಾ ಇದೆ, ಯಾವ ರೀತಿ ಮಹಿಳೆಯರಿಗೆ ರಕ್ಷಣೆ ರಹಿತ ಸಮಾಜ ನಿರ್ಮಾಣ ಆಗ್ತಾ ಇದೆ ಅನ್ನುವಂತ ಆತಂಕವನ್ನು ಸಭೆಯು ವ್ಯಕ್ತವಾಯಿತು ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಸಹ ವ್ಯಕ್ತ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಜಾಗೃತಿ ಮಾಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಸ್ಟೆಲ್ಗಳಲ್ಲಿ ಆಯ್ತು,
ಮಹಿಳೆಯರು ವಿಶೇಷವಾಗಿ ಕೆಲಸ ಮಾಡ್ತಾ ಇರುವಂತ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಾ ಇರುವಂತ ಕಚೇರಿಗಳಾಯ್ತು ಅಥವಾ ಕಾರ್ಖಾನೆಗಳಾಯ್ತು, ಇವೆಲ್ಲ ಕಡೆಗೂ ಮಹಿಳೆಯರ ರಕ್ಷಣೆ ದೃಷ್ಟಿಯಿಂದ ಏನು ಕ್ರಮ ಕೈಗೊಳ್ಬೇಕು ಅದ್ರ ಬಗ್ಗೆ ಯೋಚಿಸುವಂತ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಬೆಳಗಾವಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಈ ತರ ಎಷ್ಟು ಪ್ರಕರಣಗಳಾಗಿವೆ ಅನ್ನುವಂತ ಒಂದು ಡಾಟಾವನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಮ್ ಜೊತೆ ಹಂಚ್ಕೊಂಡ್ರು. ಬೆಳಗಾವಿಯನ್ನ ಪಿಡಿಗಿನ್ಗತ್ಲೆ ಕಾಡಕತ್ತಿರುವಂತ ಒಂದು ದೇವದಾಸಿ ಪದ್ಧತಿ ವಿರುದ್ಧನೂ ಇವರು ಆಕ್ರೋಶನ ವ್ಯಕ್ತಪಡಿಸಿದ್ರಿ. ಅದ್ರ ಜೊತೆಗೆನ ಈ ದೇವದಾಸಿ ಪದ್ಧತಿ ಏನಾದ್ರೂ ದುರುಪಯೋಗ ಪಡಿಸ್ಕೊಂಡ್ರ ಇದ್ರ ನೇರವಾದ ಹೊಣೆಯನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆನ ಹೊರಬೇಕು ಅಂತ ಹೇಳಿದ್ರಿ. ಬೆಳಗಾವಿಯಲ್ಲಿ ಏನು ದೇವದಾಸಿ ಪದ್ಧತಿ ಜಾರಿಯಲ್ಲಿದೆ, ಆ ದೇವದಾಸಿ ಪದ್ಧತಿ ನಿರ್ಮೂಲನಾ ದೃಷ್ಟಿಯಿಂದಲೂ ಸಹ ನಾಗಲಕ್ಷ್ಮಿ ಚೌಧರಿ ಅವರು ಸೌದತ್ತಿ ಆಯ್ತು ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಈ ದೇವದಾಸಿ ಪದ್ಧತಿಯ ದುರುಪಯೋಗ ಸಹ ಆಗ್ತಾ ಇರೋದನ್ನು ನಾವಲ್ಲಿ ಕಂಡಿದ್ದೇವೆ. ಸ್ವತಃ ಅಧ್ಯಕ್ಷರ ಬಾಯಿಯಿಂದ ಬರ್ತಾ ಇರೋದನ್ನು ನೋಡಿದ್ದೇವೆ. ಈ ಬಗ್ಗೆ ಅಮೂಲಾಗ್ರ ಒಂದು ಅಧ್ಯಯನ ನಡಿಬೇಕಾದಂತ ಕಾಲಘಟ್ಟದಲ್ಲಿ ನಾವು ಇರೋದಂತೂ ಖರೆ. ವಾಸ್ತವಿಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಜಿಲ್ಲಾಡಳಿತವನ್ನೇ ನಾನು ಹೊಣೆ ಮಾಡ್ತೇನೆ. ಇನ್ಮೇಲೆ ಇಂಥ ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬಂದರೆ ಇದಕ್ಕೆ ನೇರ ಹೊಣೆಯನ್ನು ಜಿಲ್ಲಾಡಳಿತಕ್ಕೆ ಮಾಡ್ತೇನೆ ಮತ್ತು ನೇರ ಹೊಣೆಯನ್ನು ಪೊಲೀಸ್ ಇಲಾಖೆಯ ಮೇಲೆ ಮಾಡ್ತೇನೆ ಅನ್ನುವಂತ ಮಾತನ್ನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದಾರೆ. ಇದು ನಮಗೆ ಸರ್ಕಾರ ಕೊಡ್ತಾ ಇರುವಂತ ಡಾಟಾ, ಮಹಿಳಾ ಆಯೋಗದ ಅಧ್ಯಕ್ಷ ಕೊಡ್ತಾ ಇರುವಂತ ಮಾಹಿತಿ. ಇದು ಒಂದು ಕಡೆ ಆದ್ರೆ ಈ ಮಹಿಳೆಯರ ಮೇಲೆ ಆಗಿರುವಂತ ದೌರ್ಜನ್ಯ ಆಯ್ತು, ಅತ್ಯಾಚಾರ ಆಯ್ತು, ಇದ್ರ ಬಗ್ಗೆ ಇಡೀ ಸಮಾಜ ಚಿಂತನೆ ಮಾಡಬೇಕಾದಂತ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಒಂದು ಪುಟ್ಟ ಮಗುವಿಗೆ ಅವರ ಮನೆಯಲ್ಲೇ ರಕ್ಷಣೆ ಇಲ್ಲ ಆದ್ರೆ, ಒಂದು ಮಹಿಳೆಗೆ ಕೆಲಸ ಮಾಡುವಂತ ಒಂದು ಸ್ಥಳದಲ್ಲೇ ರಕ್ಷಣೆ ಇಲ್ಲ ಅಂತಾದ್ರೆ ಈ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಪೊಲೀಸ್ ಇಲಾಖೆ ಆಯ್ತು, ಜಿಲ್ಲಾಡಳಿತವಾಯ್ತು, ಸರ್ಕಾರದ ಮಟ್ಟದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವುದಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಏನು ಕೊಟ್ಟಿದ್ದಾರೆ, ಅದು ಒಂದು ಕಡೆ. ಇನ್ನೊಮ್ಮೆ ಸಮಾಜ, ನಾವು ಇವತ್ತು ಆಧುನಿಕ ಯುಗದಲ್ಲಿ ನಾವು ಇಷ್ಟೊಂದು ಆಧುನಿಕತೆ ಸಾಕ್ತಾ ಇರುವಂತ ಈ ಕಾಲಘಟ್ಟದಲ್ಲಿ ಮಹಿಳೆ ಸುರಕ್ಷಿತವಾಗಿ ಇರುವಂತ ಮತ್ತು ಮಹಿಳೆ ಸುರಕ್ಷಿತವಾಗಿ ಕಾರ್ಯನಿರ್ವಹಿಸಂತೆ ಮತ್ತು ಪುಟ್ಟ ಬಾಲಕರು ಈ ದೌರ್ಜನ್ಯದಿಂದ, ಪುಟ್ಟ ಬಾಲಕಿಯರು ಈ ದೌರ್ಜನ್ಯದಿಂದ ಮುಕ್ತರಾಗುವಂತ ವಾತಾವರಣ ಕಲಿಸಬೇಕಾದಂತ ಒಂದು ದೊಡ್ಡ ನಾಗರಿಕ ಹೊಣೆ ನಮ್ದಾಗಿದೆ. ಈ ದಿಶೆಯಲ್ಲಿಯೂ ಸಹ ನಾವು ಚಿಂತನೆ ಮಾಡ್ಬೇಕೆನ್ನೋದು ನಮ್ಮ ಆಶಯ. ಧನ್ಯವಾದ. ಇದೇ ರೀತಿ ಪ್ರಕರಣಗಳು ಹೆಚ್ಚಾದ್ರ ಹೆಣ್ಣು ಹೆರಾಕು ಮಂದಿ ಅಂಜಬೇಕಾಕೈತ್ರಿ. ದಿನಕ್ಕೊಂದು ಅತ್ಯಾಚಾರ ಸುದ್ದಿ ಕೇಳಿ ಮಂದಿಗೆ ಸಾಕಾಗೈತ್ರಿ. ಇದಕ್ಕೊಂದು ಕರೆಕ್ಟ್ ಆದ ಕಾನೂನು ವ್ಯವಸ್ಥೆ ಬಂದ್ರ ಎಲ್ಲ ಸರಿ ಆಕೈತೆ ಅನ್ನೋ ನಂಬಿಕೆ ಐತ್ರಿ. ಇನ್ನು ಎಷ್ಟು ವರ್ಷ ಅಂತ ಕಾಯ್ಬೇಕ್ರಿ ಈ ಒಂದು ಕಾನೂನು ವ್ಯವಸ್ಥೆ ಬರ್ಬೇಕಂದ್ರ? ಆದಷ್ಟು ಬೇಗ ಅತ್ಯಾಚಾರಿಗಳಿಗೆ, ದೌರ್ಜನ್ಯ ಮಾಡೋರಿಗೆ ಒಂದು ಕರೆಕ್ಟ್ ಆದ ಕಟ್ಟುನಿಟ್ಟು ಕ್ರಮ ಬಂದ್ರ ಈ ಎಲ್ಲಾನು ನಿಂದಿರ್ತೈತೆ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥ ವಿಡಿಯೋಗಳು ನೋಡಕ್ಕೆ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.